ಥ್ಯಾಂಕ್ ಯು ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ. ಎಸ್ ಡ್ಯಾಡಿ, ಹೌದು ಡ್ಯಾಡಿ, ಪ್ರೀತಿಸುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ, ಎಂದೆಂದು ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಹೌದು ಡ್ಯಾಡಿ, ಎಂದೆಂದು ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಲ್ಲ ನೀನೇ ಅಯ್ಯ, ನನಗೆ ಎಲ್ಲ ನೀನೇ ಅಯ್ಯ. ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಬಲಿಯಾಗಿ ನನ್ನ ರಕ್ಷಿಸಿದೆ, ಪಾಪವನೆಲ್ಲ ನೀಗಿಸಿದೆ. ಬಲಿಯಾಗಿ ರಕ್ಷಿಸಿದೆ, ಪಾಪವನೆಲ್ಲ ನೀಗಿಸಿದೆ. ಬೆಳಕಾಗಿ ಬಂದಿರುವೆ, ನನಗೆ ಬೆಳಕಾಗಿ ಬಂದಿರುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವಾ. ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವಾ. ನನ್ನಾಪ್ತ ನೀನಲ್ಲವೇ, ಇಂದು ನನ್ನಾಪ್ತ ನೀನಲ್ಲವೇ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅನುದಿನ ಆಹಾರ ನೀನೇ ಅಯ್ಯ, ಬಾಳಿಗೆ ಬೆಳಕು ನೀನೇ ಅಯ್ಯ. ಅನುದಿನ ಆಹಾರ ನೀನೇ ಅಯ್ಯ, ನನ್ನ ಬಾಳಿಗೆ ಬೆಳಕು ನೀನೇ ಅಯ್ಯ. ಆಶ್ರಯ ನೀನೇ ಅಯ್ಯ, ನಿಂದು ನನ್ನ ಆಶ್ರಯ ನೀನೇ ಅಯ್ಯ. ಅಪ್ಪ, ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಎಸ್ ಲಾರ್ಡ್, ನ ಪ್ರೀತಿಸುವೆ,
ಆಸಕ್ತಿಯಿಂದ ಪ್ರೀತಿಸುವೆ. ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವ. ಹೌದಪ್ಪ, ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವ. ನನ್ನ ಆಪ್ತ ನೀನಲ್ಲವೇ, ಇಂದು ನನ್ನ ಆಪ್ತ ನೀನಲ್ಲವೇ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಬಲಿಯಾಗಿ ರಕ್ಷಿಸಿದೆ, ಪಾಪವನೆಲ್ಲ ನೀಗಿಸಿದೆ. ಬಲಿಯಾಗಿ ನನ್ನ ರಕ್ಷಿಸಿದೆ, ನನ್ನ ಪಾಪವನೆಲ್ಲ ನೀಗಿಸಿದೆ. ಬೆಳಕಾಗಿ ಬಂದಿರುವೆ, ನನಗೆ ಬೆಳಕಾಗಿ ಬಂದಿರುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಐ ಲವ್ ಯು ಜೀಸಸ್. ಪ್ರೀತಿಸುವೆ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ ಡ್ಯಾಡಿ, ಸ್ತುತಿಗೆ ಪಾತ್ರನೇ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಹೌದು, ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಮರುಜೀವ
ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ, ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ಹೌದು ಡ್ಯಾಡಿ, ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ. ಡ್ಯಾಡಿಯರು ನೋಡಿ ಹೇಳಿ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಕೃಪೆಯಲ್ಲಿ ಐಶ್ವರ್ಯನು ನೀನೇ, ಹೃದಯದ ದೀಪವಾಗಿರುವೆ. ಕೃಪೆಯಲ್ಲಿ ಐಶ್ವರ್ಯನು ನೀನೇ, ಹೃದಯದ ದೀಪವಾಗಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ ಡ್ಯಾಡಿ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು. ಹಲ್ಲೆಲೂಯಾ. ಹಾಗೆ ಡ್ಯಾಡಿಯನ್ನು ನೋಡಿ ಸ್ತೋತ್ರ ಮಾಡುವ. ಅಪ್ಪ ನಿಮಗೆ ಸ್ತೋತ್ರ. ಎಷ್ಟೊಂದು ಪ್ರೀತಿ ನಮಗೆ ತೋರಿಸಿದ್ದೀರಿ ಡ್ಯಾಡಿ. ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ದಯೆ ನಮ್ಮ ಬುದ್ಧಿಗೆ ಎಟಗಿಸ್ತಾ ಇಲ್ಲಪ್ಪ. ಅಷ್ಟೊಂದು ಅಕ್ಕರೆಯುಳ್ಳ ದೇವನೇ, ನಿಮಗೆ ವಂದನೆ. ಹಲ್ಲೆಲೂಯಾ.
ಕೂಗನ್ನು ಕೇಳುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಡ್ಯಾಡಿಯನ್ನು ನೋಡಿ ಹೃದಯದಾಳದಿಂದ ಹೇಳುವ, ನನ್ನ ಕೂಗನ್ನು ಕೇಳುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕೊರತೆಯ ನೀಗುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕೊರತೆಯನ್ನು ನೀಗುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಈ ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮ ಎತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೇನು. ಹರುಷದಿ ನಲಿಯುವೇನು. ಹರುಷದಿ ನಲಿಯುವೇನು. ಹರುಷದಿ ನಲಿಯುವೇನು. ನನ್ನೆನಪೆಲ್ಲ ಅರಿತವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ನೆನಪೆಲ್ಲ ಅರಿತವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಡ್ಯಾಡಿ. ನಿಮಗೆ ಸ್ತೋತ್ರ ಡ್ಯಾಡಿ. ನಿಮಗೆ ಸ್ತೋತ್ರ. ನಿಮಗೆ ವಂದನೆ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಸ್ತುತಿಗೆ ಪಾತ್ರನಾದ ದೇವರೇ, ಸ್ತೋತ್ರಕ್ಕೆ ಯೋಗ್ಯನೇ, ಘನತೆಗೆ ಗೌರವಕ್ಕೆ ಅರ್ಹನೇ. ನಿಮಗೆ ಸ್ತೋತ್ರ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕಣ್ಣೀರ ಒರೆಸುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕಣ್ಣೀರ ಒರೆಸುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಕೈ ಹಿಡಿದು ನಡೆಸುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕೈ ಹಿಡಿದು ನಡೆಸುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ಕೈ ಹಿಡಿದು ನಡೆಸುವವನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಹೌದು, ಕರ ಹಿಡಿದು ನಡೆಸುವ ದೇವನೇ, ಕಣ್ಣೀರೊರೆಸುವ ತಂದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲೋ. ವಂದನೆ ವಂದನೆ ನಿಮಗೆ ವಂದನೆ. ವಂದನೆ ನಿಮಗೆ ವಂದನೆ. ನಿಮಗೆ ವಂದನೆ. ನಿಮಗೆ ವಂದನೆ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಮ್ಮ ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಗೌರವಕ್ಕೆ ಯೋಗ್ಯನೇ. ನಾವು ಏಕ ಮನಸ್ಸಿನಿಂದ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ವಿ ಲವ್ ಯು ಜೀಸಸ್. ವಿ ಪ್ರೈಸ್ ಯು ಜೀಸಸ್. ವಿ ಗ್ಲೋರಿಫೈ ಯು ಲಾರ್ಡ್. ಹಲ್ಲೆಲೂಯಾ. ಸ್ತುತಿಗೆ ಯೋಗ್ಯನು,
ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಜೊತೆ ಇರುವುದು ನಮಗೆ ಸಿಕ್ಕಿದ ಸೌಭಾಗ್ಯ. ಬೇರೆ ಸ್ಥಳಗಳಲ್ಲಿ 1000 ದಿನಕ್ಕಿಂತ ನಿನ್ನ ಜೊತೆ ಇರುವ ಈ ಸ್ವಲ್ಪ ಹೊತ್ತು ಶ್ರೇಷ್ಠ. ವಿ ಲವ್ ಯು, ವಿ ಗಿವ್ ಯು ಗ್ಲೋರಿ. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ನಾವು ಬರೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. 2ನೇ ಅಧ್ಯಾಯ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ವಾಣಿಯ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಪವಿತ್ರಾತ್ಮನ ಆಗಮನದ ನಂತರ ಪ್ರಕಟ ಆದ ಮೊದಲ ಪವಿತ್ರಾತ್ಮನ ವರ ಅದು ವಾಣಿಯ ವರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಾಣಿ ಹೇಗೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅವರೆಲ್ಲರೂ ಆ ಆತ್ಮ ಬಂದಂಥ, ಅವರ ಮೇಲೆ ಬಂದಂಥ ಪವಿತ್ರಾತ್ಮ ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಿದರು. ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡ್ತಾನೆ, ಅವರು ಮಾತಾಡ್ತಾರೆ. ಆದ್ದರಿಂದಾಗಿ ನಾವೆಲ್ಲರೂ ಬಹಳ ಸ್ಪಷ್ಟವಾಗಿದ್ದೇವೆ. ಈ ವಾಣಿಯಲ್ಲಿ ಆಡುವುದು ನಮ್ಮ ಬುದ್ಧಿಯಿಂದ ನಾವು ಕಲಿತಂತಹ ಭಾಷೆಯಲ್ಲಿ ಆಡುವುದಲ್ಲ, ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ನಾವು ಮಾತನಾಡುವುದು. ಹಲ್ಲೆಲೂಯ. ಅದರಲ್ಲಿ 2 ಮೇಜರ್ ಉಪಯೋಗವನ್ನು ನೋಡ್ತಾ ಇದ್ವಿ. ಮೊದಲನೇದಾಗಿ ವೈಯಕ್ತಿಕ ಉಪಯೋಗ. ವೈಯಕ್ತಿಕವಾಗಿ ಅದನ್ನು ಸ್ತುತಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ಆರಾಧನೆ ಮಾಡುವುದಕ್ಕೆ ನಾವು ಅದನ್ನು ಬಳಕೆ ಮಾಡ್ತೀವಿ. ವೈಯಕ್ತಿಕವಾಗಿ ದೇವರೊಂದಿಗೆ ನಿಕಟವಾಗಿ ಮಾತಾಡಲಿಕ್ಕೆ ಬಹಳವಾಗಿ ಪ್ರಯೋಜನವುಳ್ಳಂತಹ ಒಂದು ಸದವಕಾಶ ಅಂತಲೇ ಹೇಳ್ಬೋದು ವಾಣಿಯ ಒಂದು ವರ. ಯಾಕಂದರೆ ನಾವು ಬುದ್ಧಿಯಲ್ಲಿ ಆರಾಧನೆ ಮಾಡುವುದಕ್ಕಿಂತ ವಾಣಿಯಲ್ಲಿ ಹೆಚ್ಚಾದ ಭಕ್ತಿ ವೃದ್ಧಿ ಉಂಟಾಗ್ತದೆ. ಯಾಕಂದರೆ ಪವಿತ್ರಾತ್ಮನೇ ತಂದೆಯನ್ನು ಮಹಿಮೆಪಡಿಸಲಿಕ್ಕೆ ಬೇಕಾದ ಉನ್ನತ ಪದಗಳನ್ನು ನಮ್ಮ ಮೂಲಕ ಹೊರಡಿಸ್ತಾನೆ. ಅದರಿಂದ ದೇವರ ಮಹಿಮೆಯನ್ನು, ಪ್ರಭಾವವನ್ನು ಹೆಚ್ಚಾದ ರೀತಿಯಲ್ಲಿ ನಾವು ಅನುಭವಿಸ್ಬೋದು. ಪರ್ಸನಲ್ ಆಗಿ ನೀವು ವೈಯಕ್ತಿಕವಾಗಿ ಏಕಾಂತವಾಗಿ ಪ್ರಯಾಣ ಮಾಡುವಾಗ, ಹೋಗುವಾಗ, ಬರುವಾಗ ಎಲ್ಲ ಸಂದರ್ಭದಲ್ಲೂ ನೀವು ಸ್ತೋತ್ರ ಮಾಡ್ತಾ ಇರ್ಬೋದು. ಅನ್ಇಂಟರಪ್ಟೆಡ್ ಪ್ರೇಯರ್ ಅದು. ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾಕಂದರೆ ಬುದ್ಧಿಯಿಂದ ಯಾವುದೇ ಅಡಚಣೆ ಆಗೋದಿಲ್ಲ. ಬುದ್ಧಿಪಾಡಿಗೆ ಬುದ್ಧಿ ಅದರ ಕೆಲಸ ಮಾಡ್ತಾ ಇರ್ತದೆ. ವಾಣಿಯಲ್ಲಿ ಮಾತಾಡ್ತಾ ಇರ್ಬೋದು. ನಮ್ಮೊಳಗಿಂದ ದೇವರಿಗೆ ಮಹಿಮೆ ಸಲ್ಲಿಸಲ್ಪಡ್ತಾ ಇರ್ತದೆ. ಸೊ ಆಗ ಹೆಚ್ಚಾದ ಮಹಿಮೆ ನಮ್ಮ ಪದಗಳಿಗೆ ಮೇಲೆ ದೇವರನ್ನ ಮಹಿಮೆಪಡಿಸಿ ದೇವರನ್ನ ಘನಪಡಿಸ್ಲಿಕ್ಕೆ ಸಾಧ್ಯ. ಅದರಿಂದ ಹೆಚ್ಚಾದ ಪ್ರಭಾವವನ್ನು, ಮಹಿಮೆಯನ್ನು ನೀವು 1 ಅವರ್ ಆರಾಧನೆ ಮಾಡೋದಕ್ಕಿಂತ 15 ನಿಮಿಷದ ಆರಾಧನೆಯಲ್ಲೇ ದೇವರ ಆ ಪ್ರಸನ್ನತೆಯನ್ನು, ಪ್ರಭಾವವನ್ನು, ಮಹಿಮೆಯನ್ನು ನೀವು ಅಪರಿಮಿತವಾಗಿ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚಾಗಿ ವಾಣಿಯಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 14ನೇ ಅಧ್ಯಾಯದಲ್ಲಿ ಪೌಲನು ಹೇಳುವುದನ್ನು ನಾವು ನೋಡಿದೆವು. 2ನೇದಾಗಿ ವೈಯಕ್ತಿಕ ಉಪಯೋಗದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬಳಕೆ ಮಾಡುವುದನ್ನು ನಾವು ಧ್ಯಾನ ಮಾಡಿದೆವು. ಹೌದು, ಪ್ರಾರ್ಥನೆ ಮಾಡುವುದಕ್ಕೆ 2ನೇದಾಗಿ ಬಳಕೆ ಆಗ್ತದೆ. ಯಾಕಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ ಹೇಳ್ತದೆ, ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲದ ಕಾರಣ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದೊಂದಿಗೆ ನಮ್ಮೊಳಗಿಂದ ದೇವರಿಗೆ ವಿಜ್ಞಾಪನೆಯನ್ನು ಮಾಡ್ತಾನೆ. ನಾವು ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದು ಓಕೆ, ನಮಗೆಷ್ಟು ಆ ಸಮಸ್ಯೆ ಬಗ್ಗೆ ಅರಿವಿದೆಯೋ ಅಷ್ಟನ್ನು ದೇವರ ಸಮ್ಮುಖದಲ್ಲಿಟ್ಟು ನಾವು ಪ್ರಾರ್ಥನೆ ಮಾಡ್ಬೋದು. ಆದರೆ ನಮಗೆ ಗೊತ್ತಿಲ್ಲದೇ ಇರುವಂಥ ಕಾರ್ಯಗಳಿವೆಯಲ್ಲ, ಅದಕ್ಕಾಗಿ ಪವಿತ್ರಾತ್ಮನು ತಾನೇ ನಮ್ಮೊಳಗಿಂದ ಮಾತಿಲ್ಲದ ನರಳಾಟದೊಂದಿಗೆ ತಂದೆಯಲ್ಲಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಪ್ರಾರ್ಥನೆ ಮಾಡುವಾಗ ಏನೇ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಸ್ವಲ್ಪ ಹೊತ್ತು ವಾಣಿಯಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮ ಅರಿವಿಗೆ ಎಟಕಿಸದೇ ಇರುವಂಥ ವಿಚಾರಗಳಿಗಾಗಿ ಸಹ ದೇವರಾತ್ಮನು ನಮ್ಮೊಳಗಿಂದ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ 2ನೇ ಮೇಜರ್ ಪಾಯಿಂಟಲ್ಲಿ ನಾವು ನೋಡಿದೆವು,
ಸಭೆಯ ಭಕ್ತಿ ವೃದ್ಧಿಗೆ, ಇತರರ ಪ್ರಯೋಜನಕ್ಕಾಗಿ ಅಂತ ಬರುವಾಗ ಅದರಲ್ಲಿ ಮೊದಲನೇದಾಗಿ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲೇ ಅದು ಕೇಳಿಸಿತು. ಇತರರ ಪ್ರಯೋಜನಕ್ಕೆ, ಅವರೆಲ್ಲರಿಗೂ ರಕ್ಷಣೆ ಉಂಟಾಗಬೇಕಾಗಿತ್ತು, ಸುವಾರ್ತೆ ತಲುಪಬೇಕಾಗಿತ್ತು, ಸತ್ಯದ ಅರಿವು ಉಂಟಾಗಬೇಕಾಗಿತ್ತು, ಅವರೆಲ್ಲರನ್ನು ತನ್ನ ಕಡೆಗೆ ಕರ್ತನು ಸೆಳೆಯಬೇಕಾಗಿತ್ತು. ಅದರಿಂದ ಅವರವರಿಗೆ ತಿಳಿದ ಭಾಷೆಯಲ್ಲೇ ಅದನ್ನು ಕೇಳಿಸುವಂತೆ ಮಾಡಿದನು. ನಾನು ಅನೇಕ ನಿದರ್ಶನಗಳನ್ನು ಕಳೆದ ಬಾರಿ ಹೇಳಿದೆ. ಇದು ಮನುಷ್ಯರ ಕಾರ್ಯ ಅಲ್ಲ. ಇದು ಅನೇಕರು ಹೇಳ್ತಾರೆ, ಯಾಕೆ ಕೇಳಿಸುವುದಿಲ್ಲ, ನಮ್ಮ ಭಾಷೆಯಲ್ಲಿ ಯಾಕೆ ಕೇಳಿಸುವುದಿಲ್ಲ? ಇಟ್ ಈಸ್ ಹಿಸ್ ಬಿಸ್ನೆಸ್, ಆತನ ಕೆಲಸ, ಪವಿತ್ರಾತ್ಮನ ಕೆಲಸ ಅವರವರ ಭಾಷೆಯಲ್ಲಿ ಅದನ್ನು ಒದಗಿಸುವುದು. ತುಟಿ ಮಾತ್ರ ನಂದು, ನಾಲಿಗೆ ಮಾತ್ರ ನಂದು, ಪದಗಳೆಲ್ಲ ಆತನದು. ಇತರರ ಪ್ರಯೋಜನಕ್ಕಾಗಿ ಅದನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ತಿಳಿದ ಭಾಷೆಯಲ್ಲೇ ಅವ್ರ ಜೊತೆ ಮಾತನಾಡು. ಅದನ್ನು ಇವರಿಗೆ ಗೊತ್ತಾಗುವುದಿಲ್ಲ, ಇವರಿಗೆ ಏನು ಮಾತನಾಡಿದೆ ಎಂಬುದಾಗಿ ಇವರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಇವರ ಬುದ್ಧಿಗೆ ಎಟಗಿಸದೇ ಇರುವಂಥದ್ದು. ಆದರೆ ಕೇಳುವವರಿಗೆ ಅವರ ಭಾಷೆಯಲ್ಲೇ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರಿಗೆ ತಿಳಿಸಬೇಕಾದ ಸಂದೇಶ ಅದರಲ್ಲಿ ಅಡಗಿರ್ತದೆ. ಇಂಥ ಸಂದರ್ಭಗಳು ಎಷ್ಟೋ ನಿದರ್ಶನಗಳು ನಾವು ಕೇಳಿಸಿಕೊಂಡಿದ್ದೇವೆ. ಪ್ರಾರ್ಥನೆ ಮಾಡುವಾಗ ವಾಣಿಯಲ್ಲಿ ಮಾತಾಡ್ತಿರ್ತಾರೆ, ಅದು ಅವರಿಗೆ ಅವರ ಭಾಷೆಯಲ್ಲೇ ಕೇಳಿರ್ತದೆ, ಅವರಿಗೆ ಪ್ರೋತ್ಸಾಹ ಹೊಂದಿರ್ತಾರೆ. ಅದರಲ್ಲಿ ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ, ವಾಣಿಯ ಅರ್ಥವನ್ನು ಹೇಳುವಂತಹ ವಿಚಾರ. ನಾವು ಇತರರ ಪ್ರಯೋಜನಕ್ಕಾಗಿ ನಾವು ಮಾತನಾಡುವುದಾದರೆ, ನಾವು ವಾಣಿಯಲ್ಲಿ ಮಾತನಾಡುವುದು, ನಾವು ಮೊದಲೇ ನೋಡಿದ ಹಾಗೆ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯದಲ್ಲಿ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ, 2ನೇ ವಚನದಲ್ಲಿ ನೋಡಿದ ಹಾಗೆ, ಅದು ಅವನು ದೇವರ ಸಂಗಡ ಮಾತನಾಡ್ತಾನೆ ಹೊರತು ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ಅದರಿಂದಾಗಿ ಇದು ಯಾರಿಗೂ ಅರ್ಥ ಆಗುವುದಿಲ್ಲ. ಅದರಿಂದ 5ನೇ ವಚನದ 2ನೇ ಭಾಗ ಹೇಳ್ತದೆ, ವಾಣಿಯನ್ನಾಡುವವನು ಸಭೆಗೆ ಭಕ್ತಿಯ ವೃದ್ಧಿಯಾಗುವುದಕ್ಕಾಗಿ ವಾಣಿಯ ಅರ್ಥವನ್ನೇ ಹೇಳಬೇಕು. ಹೇಳದೆ ಹೋದರೆ ಅಲ್ಲಿ ಪ್ರವಾದನೆ ಪ್ರಾಮುಖ್ಯ ಪಡ್ಕೊಳ್ತದೆ. ಪ್ರವಾದನೆಯೇ ಬೆಸ್ಟು ಸಭೆಯ ವಿಷಯದಲ್ಲಿ ಬಂದಾಗ. ಇತರರ ಉಪಯೋಗಕ್ಕಾಗಿ ನೀವೇನಾದರೂ ಸಭೆಯಲ್ಲಿ ಮಾತಾಡ್ತೀರಿ ಅಂದರೆ, ಇತರರಿಗೇನಾದರೂ ಪ್ರಯೋಜನ ಆಗಬೇಕನ್ನೋದಾದರೆ, ಒಂದು ಅವರಿಗೆ ತಿಳಿದ ಭಾಷೆಯಾಗಿ ಅವರಿಗೆ ಕೇಳಿಸಬೇಕು. ಇಲ್ಲ ಅಂದರೆ ಅವರಿಗೆ ತಿಳಿಯುವ ಹಾಗೆ ಯಾರಾದರೂ ಆ ವಾಣಿಯ ಅರ್ಥವನ್ನು ಹೇಳುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ಅರ್ಥ ತಿಳಿಯದೆ ಹೋದರೆ ನಾವು ಮಾಡುವ ಪ್ರಾರ್ಥನೆಗಾಗಲಿ ನಾವು ಮಾಡುವ ಸ್ತೋತ್ರಕ್ಕಾಗಲಿ ಅವರು ಸ್ಪಂದಿಸಲಿಕ್ಕೆ ಆಗೋದಿಲ್ಲ, ಅವರು ನಮ್ಮ ಜೊತೆಗೂಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕಾರ್ಪೊರೇಟ್ ಪ್ರೇಯರ್ ಅಂದರೆ ಸಭೆಯಾಗಿ ಕೂಡಿಕೊಳ್ಳುವುದರಲ್ಲಿ ಎಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಂಥದ್ದು. ಒಂದು ವಿಚಾರವನ್ನು ಹೇಳುವಾಗ ಮಿಕ್ಕಿದವರೆಲ್ಲರೂ ಅದಕ್ಕೆ ಆಮೇನ್ ಅಂತ ಹೇಳಬೇಕು. ಒಂದು ಅರ್ಜಿ ಬರೆದಾಗ ಅರ್ಜಿಗೆ ಅವರೆಲ್ಲರೂ ಸೈನ್ ಮಾಡ್ತಾರಲ್ಲ, ಆ ರೀತಿಯಾಗಿ ಒಕ್ಕೊರಳಿನಿಂದ ಆಮೇನ್. ನಾನೊಬ್ಬ ಪ್ರಾರ್ಥನೆ ಮಾಡುವಾಗ ನನ್ನ ಜೊತೆ ಇರುವ 4 ಜನ ಹೌದು ಕರ್ತನೆ ಆಮೇನ್ ಅಂತ ಹೇಳಬೇಕು. ಆ ರೀತಿ ಹೇಳಬೇಕಾದ್ರೆ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದನ್ನೇ ಪೌಲನು 16ನೇ ವಚನದಲ್ಲಿ ಹೇಳ್ತಾನೆ, ನಾನು ಬುದ್ಧಿಯಿಂದಲೂ ಹಾಡುವೆನು. 15ನೇ ವಚನದ ನಾನು ಆತ್ಮದಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದಲೂ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರನ್ನು ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದೇ ಇರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೇ ಇರುವುದರಿಂದ ನೀನು ಮಾಡುವ ಕೃತಜ್ಞತಾ ಸ್ತುತಿಗೆ ಆಮೇನೆಂದು ಹೇಗೆ ಹೇಳಾನು? ನೀನಂತೂ ಕೃತಜ್ಞತಾ ಸ್ತುತಿ ಮಾಡ್ತೀವಿ, ಹೌದು, ನೀವು ಒಳ್ಳೆ ಫೈರ್ ಆಗಿದ್ದೀರಿ, ಕೃತಜ್ಞತಾ ಸ್ತುತಿ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಜೊತೆ ಇದ್ದಾರಲ್ಲ, ಅವರು ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಅದರಿಂದ ಖಂಡಿತವಾಗ್ಲೂ ಅವ್ರಿಗೆ ಅದರ ಅರ್ಥ ಗೊತ್ತಾಗಬೇಕು, ವಾಣಿಯ ಅರ್ಥ ಗೊತ್ತಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಾಂದರೆ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡುವುದು, ಐಕ್ಯದಿಂದ ಪ್ರಾರ್ಥನೆ ಮಾಡುವುದು ಅವರಿಗೆ ಪ್ರಯೋಜನ ಆಗಿರೋದಿಲ್ಲ, ಅವರಿಗೆ ಭಕ್ತಿ ವೃದ್ಧಿ ಉಂಟು ಮಾಡುವುದಿಲ್ಲ, ಅವ್ರು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಅದರಿಂದಾಗಿ ಈ ವಾಣಿಯ ನಂಬರ್ 1 ಪ್ರಯೋಜನ ಅಂತ ಹೇಳಿದ್ರೆ, ನಾವು ಏಕಾಂತವಾಗಿ ಪ್ರಾರ್ಥನೆ ಮಾಡು. ಇತರರ ಪ್ರಯೋಜನಕ್ಕೆ ಬರುವಾಗ ಅದರ ಅರ್ಥವನ್ನು ಹೇಳಬೇಕು. ಅದಕ್ಕೆ ಕೊರಿಂಥದವರೇ ಸಭೆಗೆ ಬರೆಯುವಾಗ ಪೌಲನು ಇತರರ ಉಪಯೋಗ ಕೇಳುವಾಗ, ಒಬ್ಬೊಬ್ಬರು ಒಂದೊಂದು ಕಡೆ ನೀವು ಮಾತಾಡ್ತಾ ಇದ್ದರೆ ಅದು ಸಭೆಯವನಿಗೆ ಹೇಗೆ ಪ್ರಯೋಜನ ಆಗ್ತದೆ? ಒಂದು ಪ್ರವಾದನೆ, ಒಂದು ಸಂದೇಶ, ಸಭೆಗೇನೋ ಒಂದು ಸಂದೇಶ ತಲುಪಿಸ್ಬೇಕು ಅಂತ ಇಟ್ಕೊಳ್ಳಿ, ಅದನ್ನು ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಮಾತಾಡ್ತಾ ಇದ್ದರೆ ಅದನ್ನು
ಜನರು ಕೇಳಿ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಒಬ್ಬನು ಮಾತಾಡಬೇಕು, ಇನ್ನೊಬ್ಬನು ಅದರ ಅರ್ಥವನ್ನು ಹೇಳಬೇಕು. ಆ ರೀತಿಯಾಗಿ ಒಬ್ಬೊಬ್ಬರಾಗಿ ಇಬ್ಬರು ಅಥವಾ ಅಗತ್ಯ ಇದ್ದರೆ 3 ಜನ ಮಾತಾಡಲಿ. ದೇವರಿಂದ ಬಂದ ಸಂದೇಶವನ್ನು, ದೇವರು ತಿಳಿಸ್ಲಿಕ್ಕಿರುವಂಥ ಪ್ರವಾದನ ವಾಕ್ಯವನ್ನು ಹೇಳಲಿ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇದು ಸಭೆಯ ಭಕ್ತಿ ವೃದ್ಧಿಗಾಗಿ ಅನ್ನುವಂಥ ಸಂದರ್ಭದಲ್ಲಿ. ಈಗ ನಾನು ಆರಾಧನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಭೆಗೇನಾದರೂ ಒಂದು ವಿಷಯ ಹೇಳಬೇಕು, ನೀ ಭಯಪಡಬೇಡ ಮಗಳೇ, ನೀ ಭಯಪಡಬೇಡ, ಏನಾದರೂ ಒಂದು ಉತ್ತೇಜನ ಮಾತನ್ನು ದೇವರು ಕೊಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ನಾನು ಅದನ್ನು ವಾಣಿಯಲ್ಲಿ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗ್ತದೆ? ಅದು ಅವರಿಗೆ ಅರ್ಥ ಆಗಬೇಕು ಅನ್ನೋದಾದರೆ ಅದರ ಅರ್ಥವನ್ನು ಹೇಳಬೇಕು. ಹಾಲೆಲೂಯಾ. ಅದಕ್ಕೆ ದೇವರು ವಾಣಿಯ ಅರ್ಥವನ್ನು ಹೇಳುವ ಎಂಬ ವರವನ್ನು ಸೆಪರೇಟಾಗಿ ಇಟ್ಟಿದ್ದಾನೆ. ನೀವು ಅದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದ 10ನೇ ವಾಕ್ಯದ ಕೊನೆ ಭಾಗ ನೋಡಿದ್ರೆ ವಾಣಿಗಳ ಅರ್ಥವನ್ನು ಹೇಳುವ ವರ ಅಂತ ಹೇಳಿ ದೇವರು ಇಟ್ಟಿದ್ದಾರೆ. ವಾಣಿಗಳ ಅರ್ಥವನ್ನು ಹೇಳುವುದಂದ್ರೆ ಏನು? ಇದು ಭಾಷಾಂತರ ಅಲ್ಲ, ಇದನ್ನು ಇಂಗ್ಲೀಷ್ನಲ್ಲಿ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಭಾಷಾಂತರಕ್ಕೂ ಅಂದರೆ ಟ್ರಾನ್ಸ್ಲೇಷನ್ಗೂ ಇಂಟರ್ಪ್ರಿಟೇಷನ್ಗೂ ತುಂಬ ವ್ಯತ್ಯಾಸ ಇದೆ. ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ ಅದು ಏನಿದೆಯೋ ಅದೇ ಪದ ಹಾಗೆ ಹೇಳುವುದು. ಇಂಟರ್ಪ್ರಿಟೇಷನ್ ಅಂದರೆ ಅದರ ಮೂಲಕ ಅವ್ರು ಏನು ಹೇಳಲಿಕ್ಕೆ ಬರ್ತಾರೆ ಅನ್ನೋದನ್ನು ಹೇಳುವುದು. ಈಗ ನೋಡಿ, ಒಂದು ವಾಣಿಯಲ್ಲಿ ಒಂದು ಪದ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ಅದು ಆ ಪದದ ಅರ್ಥ ಅದು ಭಾಷಾಂತರ ಅಲ್ಲ, ಎಕ್ಸಾಕ್ಟ್ ಅದನ್ನು ಟ್ರಾನ್ಸ್ಲೇಷನ್ ಅಲ್ಲ. ಅದಕ್ಕೆ ದೇವರಾತ್ಮನು ಅದರ ಅರ್ಥವನ್ನು ಹೇಳುವವನ ಹೃದಯದಲ್ಲಿ ಯಾವ ವಿಚಾರವನ್ನು ಇಡ್ತಾನೋ ಅದು. ಈಗ ಒಬ್ಬರು ವಾಣಿಯಲ್ಲಿ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ನಾನು ವಾಣಿ ಅರ್ಥವನ್ನು ಹೇಳ್ತೇನೆ, ನನಗೆ ಕೂಡ ಆ ವಾಣಿ ಏನಂತ ಹೇಳಿ ಗೊತ್ತಿರೋದಿಲ್ಲ. ನಾನು ವಾಣಿ ಅರ್ಥವನ್ನು ಹೇಳುವವನಿಗೂ ಸಹ ಅದೇನಂತ ಅವನಿಗೆ ಗೊತ್ತಿರೋದಿಲ್ಲ. ಆದರೆ ಅದು ಹೇಳುವಂಥ ಸಂದರ್ಭದಲ್ಲಿ ದೇವರಾತ್ಮನು ಇವನ ಹೃದಯದಲ್ಲಿ, ಅಂದರೆ ನನ್ನ ಹೃದಯದಲ್ಲಿ ಏನು ವಿಚಾರವನ್ನು ಇಡ್ತಾನೋ ಅದನ್ನು ನಾನು ಹೇಳ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ದೇವರು ತಿಳಿಸ್ತಾ ಇದ್ದಾನೆ ಅಂತೇಳಿ. ಇದು ಟೋಟಲಿ ದೇವರ ಆತ್ಮನ ಮೇಲೆ ಡಿಪೆಂಡ್ ಆಗಿರುವಂತಹ ವಿಚಾರ. ಹಾಲೆಲೂಯಾ. ಇಲ್ಲಿ ಗ್ರಾಮರ್ ಕಲಿಯೋದಾಗಲಿ ಹೊಸ ಭಾಷೆ ಕಲಿಯೋದಾಗಲಿ ಅಲ್ಲ. ದೇವರ ಆತ್ಮನು ಏನನ್ನು ನುಡಿಲಿಕ್ಕೆ ಹೇಳ್ತಾರೋ ಅದನ್ನು ನುಡಿತಾರೆ. ಇವರು ದೇವರ ಆತ್ಮನು ಯಾವ ವಿಚಾರವನ್ನು ಇವರಲ್ಲಿ ಹಾಕ್ತಾರೋ ಅದನ್ನು ಹೇಳ್ತಾರೆ. ಸುಮ್ಮನೆ ನಮ್ಮ ಬುದ್ಧಿಗೆ ಬಂದದ್ದು ಹೇಳಿದಲ್ಲ ಇಂಟರ್ಪ್ರಿಟೇಷನ್ ಆಗೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಬುದ್ಧಿಗೆ ಬಂದಂಗೆ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಮಾತಾಡುವುದಾದರೆ ಅದು ಇಂಟರ್ಪ್ರಿಟೇಷನ್ ಆಗೋದಿಲ್ಲ. ಅದು ಆ ಒಂದು ವಾಣಿಯ ತರ್ಜುಮೆ ಆಗೋದಿಲ್ಲ. ಆ ವಾಣಿಯನ್ನು ನಿಜವಾಗ್ಲೂ ಹೇಳಬೇಕು ಅನ್ನೋದಾದರೆ ಪವಿತ್ರಾತ್ಮನು ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಏನನ್ನು ಹೇಳ್ತಾನೋ ಅದನ್ನೇ. ಹಲ್ಲೆಲೂಯಾ. ಕೆಲವು ಸಂದರ್ಭಗಳಲ್ಲಿ ಹೀಗೂ ಆಗ್ತದೆ, ಒಬ್ಬರು ವಾಣಿಯಲ್ಲಿ ಮಾತಾಡ್ತಾರೆ, ಅದು ಒಬ್ಬರಿಗೆ ಒಂದು ಅರ್ಥವನ್ನು ಹೇಳ್ತದೆ, ಅದೇ ಪದ ಇನ್ನೊಬ್ಬರಿಗೆ ಇನ್ನೊಂದು ಅರ್ಥವನ್ನು ಹೇಳ್ತದೆ. ಒಬ್ಬರಿಗೆ ನೀನು ಭಯಪಡಬೇಡ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿದ್ರೆ, ಇನ್ನೊಬ್ಬರಿಗೆ ನೀನು ಧೈರ್ಯದಿಂದ ಹೋಗು ಅಂತ ಹೇಳಿ ಅವರಿಗೆ ಚೈತನ್ಯವನ್ನು ಮೂಡಿಸುವಂಥದ್ದಾಗಿರ್ತದೆ. ನೀನು ಬೇಗನೆ ಕಾರ್ಯವನ್ನು ಮಾಡು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಇದನ್ನು ಮಾಡು ಅಂತ ಹೇಳಿ ಹೇಳುವಂಥದ್ದಾಗಿ. ಒಂದೇ ಪದ ಇರ್ಬೋದು, ಆದರೆ ದೇವರ ಆತ್ಮನು ಯಾರ್ಯಾರಿಗೆ ಏನನ್ನು ಕೊಡ್ತಾನೋ ಆ ಒಂದು ಗೈಡೆನ್ಸ್. ಹಲ್ಲೆಲೂಯಾ. ಅದಕ್ಕೆ ಇದನ್ನು ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ದೇವರ ಆತ್ಮನು ಆ ವಾಣಿಯಲ್ಲಿ ಏನನ್ನು ಕೊಡ್ತಾನೋ ಅದಕ್ಕೆ ಬರತಕ್ಕಂತಹ ವಿವರಣೆ, ಅರ್ಥ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ಸಭೆಯ ಉಪಯೋಗಕ್ಕೆ, ಇತರರ ಪ್ರಯೋಜನಕ್ಕೆ ಬರುವಾಗ ವಾಣಿಯ ಅರ್ಥವನ್ನು ನಾವು ಹೇಳಲೇಬೇಕು. ಇಲ್ಲಾಂದರೆ ಅದನ್ನು ಕೇಳುವವನಿಗೆ ಅದರ ಅರ್ಥವನ್ನು ತಿಳ್ಕೊಳ್ಳುವಂತಹ ವರ ಇರಬೇಕು. ದೇವರಾತ್ಮನ ಅವ್ರ ಜೊತೆ ಮಾತಾಡಬೇಕು. ಇಲ್ಲಾಂದರೆ ವಾಣಿಯಲ್ಲಿ ಮಾತನಾಡುವುದು ಪ್ರಯೋಜನ ಆಗೋದಿಲ್ಲ. ಆದರೆ ವೈಯಕ್ತಿಕವಾಗಿ ದೇವರೊಂದಿಗೆ ಮಾತಾಡಲಿಕ್ಕೆ ವಾಣಿ ಬಹಳ ಪ್ರಯೋಜನಕಾರಿ. ಸಭೆಯಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಒಂದು ಹಂತದಲ್ಲಿ ಎಲ್ಲ ಒಟ್ಟಾಗಿ ಸೇರಿ ಬುದ್ಧಿಯಿಂದ ಆರಾಧನೆ ಮಾಡ್ತಾ ಇರ್ತೀವಿ. ಆತ್ಮ ಸಂಬಂಧವಾದ ಹಾಡುಗಳಿಂದ ದೇವರನ್ನ ಸ್ತುತಿಸಿ ಕೊಂಡಾಡ್ತಾ ಇರ್ತೀವಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ವೈಯಕ್ತಿಕವಾಗಿ ನಾವು ಮಾತಾಡಲಿಕ್ಕೂ
ಸಂದರ್ಭ ಕೊಡಲ್ಪಡ್ತದೆ. ನೀವೇ ಮಾತಾಡಿ, ಜೀಸಸ್ ಜೊತೆ ನೀವು ಮಾತಾಡಿ, ವೈಯಕ್ತಿಕವಾಗಿ ನೀವು ಆಯಿತು, ಜೀಸಸ್ ಆಯಿತು, ವೈಯಕ್ತಿಕವಾಗಿ ಕರ್ತನ ಜೊತೆಯಲ್ಲಿ ನೀವು ಮಾತನಾಡಿ. ಯು ಆರ್ ಫ್ರೀ ಟು ಟಾಕ್ ಇನ್ ಟಂಗ್ಸ್. ಆ ಸಂದರ್ಭದಲ್ಲಿ ನೀವು ವೈಯಕ್ತಿಕವಾಗಿ ಸಭೆಯಾಗಿ ಕೂಡಿ ಬಂದಿದ್ದರೂ ಸಹ ನೀವು ವೈಯಕ್ತಿಕವಾಗಿ ದೇವ್ರ ಜೊತೆ ಮಾತಾಡಲಿಕ್ಕಾಗಿ ಕೊಡಲ್ಪಟ್ಟ ಸಮಯ. ನೀವು ಆಗ ಡ್ಯಾಡಿ ಜೊತೆ ನೀವು ಮಾತಾಡ್ಬೋದು, ಆರಾಧನೆ ಮಾಡ್ಬೋದು, ವಾಣಿಯಲ್ಲೇ ಮಾತಾಡ್ಬೋದು. ಒಂದು 10 ನಿಮಿಷ 15 ನಿಮಿಷ ಪರ್ಸನಲ್ ಆಗಿ ನೀವೇ ಮಾತಾಡ್ಕೊಳ್ಳಿ, ಜೀಸಸ್ ಜೊತೆ ಮಾತಾಡ್ಕೊಳ್ಳಿ. ಎಷ್ಟು ಕ್ಲೋಸ್ ಆಗಿ ಮಾತಾಡ್ಲಿಕ್ಕೆ ಸಾಧ್ಯವೋ ಮಾತಾಡಿ ಅಂತ ಹೇಳಿ ಏನಾದರೂ ಬಿಡುವಂಥ ಸಂದರ್ಭ ಇದ್ದರೆ, ಸೊ ಯು ಕ್ಯಾನ್ ಯೂಸ್ ದ ಟಂಗ್. ಹಲ್ಲೆಲೂಯ. ಆದರೆ ಇತರರ ಪ್ರಯೋಜನಕ್ಕೆ ಅನ್ನುವಾಗ ಒಂದು ಅವರಿಗೆ ಅರ್ಥ ಆಗಬೇಕು, ಇಲ್ಲ ಅಂದರೆ ಅದರ ಅರ್ಥವನ್ನು ಯಾರಾದರೂ ಹೇಳಬೇಕು. ಕೆಲವರು ಗೊತ್ತಿಲ್ಲದೆ ಏನು ಮಾಡ್ತಾರೆ, ಗ್ರೂಪ್ ಪ್ರೇಯರ್ ಸಣ್ಣ ಒಂದು 3-4 ಜನ ಸೇರಿ ಪ್ರಾರ್ಥನೆ ಮಾಡ್ತೀವಿ. ಆವಾಗ ಇವ್ರು ಫುಲ್ ಟಂಗ್ಸಲ್ಲೇ ಮಾತಾಡ್ತಾ ಇರೋದು. ಮಿಕ್ಕಿದವರು ಏನು ಮಾಡ್ತಾರೆ, ಹೆಂಗೆ ಆಮೇಲೆ ಅಂತ ಹೇಳಲಿಕ್ಕೆ ಸಾಧ್ಯ? ಸುಮ್ಮನೆ ಜೊತೆಗೆ ಇರಬೇಕಾಗ್ತದೆ, ಸುಮ್ಮನೆ ಕುಳಿತಿರ್ಬೇಕಾಗ್ತದೆ ಐಡ್ಲಾಗಿ. ಅವ್ರ ಜೊತೆ ಸೇರಿ ಆಮೇಲೆ ಅಂತ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಗ್ರೂಪ್ ಆಗಿ ನೀವು ಯಾರಾದರೂ ಒಬ್ಬರು ಪ್ರಾರ್ಥನೆಯನ್ನು ಲೀಡ್ ಮಾಡುವಂಥ ಸಂದರ್ಭದಲ್ಲಿ ವಾಣಿಯನ್ನು ಬಳಕೆ ಮಾಡಬೇಡ್ರಿ. ಆಗ ಬುದ್ಧಿಯಿಂದ ನೀವು ಪ್ರಾರ್ಥನೆ ಮಾಡಿರಿ, ಅವ್ರಿಗೆ ಅರ್ಥ ಆಗುವಂತಹ ಪದಗಳಿಂದ ಮಾಡಿರಿ. ಆಗ ಅವರು ಸಹ ನಿಮ್ಮೊಂದಿಗೆ ಸೇರಿ ದೇವರನ್ನ ಸ್ತುತಿಸಲಿಕ್ಕೆ ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ವೈಯಕ್ತಿಕವಾಗಿ ದೇವರನ್ನ ಹರಸಿ ಕೊಂಡಾಡುವಾಗ, ಮಹಿಮೆ ಪಡಿಸುವಾಗ, ಮೇಕ್ ದ ಬೆಸ್ಟ್ ಯೂಸ್ ಆಫ್ ದ ಟಂಗ್. ವಾಣಿಯನ್ನು ಬೆಸ್ಟಾಗಿ ಉಪಯೋಗ ಮಾಡಿಕೊಳ್ಳಿ. ದೇವರೊಂದಿಗೆ ನಿಕಟವಾಗಿ ಮಾತಾಡಿ ಆತ್ಮಿಕ ಬಲ ಪಡ್ಕೊಳ್ಳಿ. ಪ್ರಯಾಣದಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ಸಭೆಯಾಗಿ ಕೂಡಿದಾಗ ಕೂಡ ಪರ್ಸನಲ್ ಆಗಿ ನೀವೇ ಮಾತಾಡಲಿಕ್ಕೆ ಅವಕಾಶ ಸಿಕ್ಕುವಾಗ ಸುಮ್ಮನೆ ಇರಬೇಡ್ರಿ, ಮ್ಯಾಕ್ಸಿಮಮ್ ವಾಣಿಯಲ್ಲಿ ಮಾತನಾಡಿ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾನು ವಾಣಿಯನ್ನು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯ. 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ವಾಣಿ ಮತ್ತು ಪ್ರವಾದನೆ ಎರಡನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದಾನೆ. ಇತರರ ಪ್ರಯೋಜನಕ್ಕಾಗಿ ಪ್ರವಾದನೆ ಹೆಚ್ಚು ಬಳಕೆ ಆಗ್ತದೆ. ವಾಣಿ ಬಂದು ಪರ್ಸನಲ್ ಯೂಸ್, ವೈಯಕ್ತಿಕ ಬೆನಿಫಿಟ್, ಪರ್ಸನಲ್ ಬೆನಿಫಿಟ್. ಇತರಿಗೆ ಏನಾದ್ರು ಬೆನಿಫಿಟ್ ಆಗಬೇಕಾದ್ರೆ ಒಂದು ಅದರ ಅರ್ಥ ಅವರಿಗೆ ಅವರ ಭಾಷೆಯಲ್ಲೇ ಕೇಳಬೇಕು, ಅವರಿಗೆ ತಿಳಿದ ಭಾಷೆಯಲ್ಲಿ ಅವರಿಗೆ ಕೇಳಬೇಕು. ಇಲ್ಲಾಂದರೆ ಅದರ ಅರ್ಥವನ್ನು, ಅದರ ತರ್ಜಮೆಯನ್ನು ಯಾರಾದರೂ ಹೇಳುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅದರಿಂದ ವಾಣಿಯನ್ನು ನಾವು ಒಳ್ಳೆ ಬಳಕೆ ಮಾಡಿಕೊಳ್ಳುವ, ಎಷ್ಟು ಪ್ರಯೋಜನ ಪಡಿಸ್ಕೊಳ್ಳಿಕ್ಕೆ ಅಷ್ಟು ಪ್ರಯೋಜನ ಪಡಿಸಿಕೊಳ್ಳುವ. ಪೌಲನ ಹಾಗೆ ನಾವು ಕೂಡ ಹೆಚ್ಚಾಗಿ ವಾಣಿಯಲ್ಲಿ ಮಾತನಾಡುತ್ತಾ ತಂದೆ ಜೊತೆ ಒಂದು ನಿಕಟ ಬಾಂಧವ್ಯವನ್ನು ಹೊಂದಿಕೊಳ್ಳೋಣ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನಮ್ಮೆಲ್ಲರಿಗೂ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮತ್ತು ಈಗಲೂ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರಲ್ಲಿ ಕರ್ತನೆ ನಿನ್ನ ವಿಶೇಷ ಕೃಪೆ ಇಳಿದು ಬರಲಿ. ಪವಿತ್ರಾತ್ಮನ ವರಗಳಿಂದ ತುಂಬಿಸು ಕರ್ತನ. ವಿಶೇಷವಾಗಿ ವಾಣಿಯಲ್ಲಿ ಮಾತನಾಡುವ ವರವನ್ನು ಕೊಡು ಸ್ವಾಮಿ. ವಾಣಿಯಲ್ಲಿ ಮಾತನಾಡುವ ವರವನ್ನು ಕೊಡಪ್ಪ. ಹೌದು ಕರ್ತನೆ, ನಿನ್ನನ್ನು ವೈಯಕ್ತಿಕವಾಗಿ ಸ್ತುತಿಸಲಿಕ್ಕೆ, ನಿನ್ನ ಜೊತೆ ನಿಕಟವಾಗಿ ಮಾತಾಡಲಿಕ್ಕೆ, ಕ್ಲೋಸ್ ಆಗಿ ನಿನ್ನ ಜೊತೆ ಬೆರೀಲಿಕ್ಕೆ ಕರ್ತನೆ, ತಂದೆಯ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ನಮಗೆ ಗೊತ್ತಿಲ್ಲದೇ ಇರುವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ತಂದೆಯನ್ನು ಹೆಚ್ಚಾಗಿ ಮಹಿಮೆ ಪಡಿಸಲಿಕ್ಕೆ ಈ ವಾಣಿ ಎಷ್ಟು ಪ್ರಯೋಜನಕಾರಿ ಎಂಬುದನ್ನು ಕರ್ತನೆ ನಿನ್ನ ವಾಕ್ಯದಿಂದ ತಿಳಿದಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು. ಹೌದು ಕರ್ತನೆ, ನಮಗೆ ಭಕ್ತಿ ವೃದ್ಧಿ ಉಂಟಾಗ್ತದೆ. ವಾಣಿಯಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ವಾಣಿಯಲ್ಲಿ ಮಾತನಾಡಿದ್ರೆ ನಮ್ಮ ಅಂತರ್ಯ ಮನುಷ್ಯನಲ್ಲಿ ಅಪರಿಮಿತವಾದ ಸ್ಟ್ರೆಂತ್ ಉಂಟಾಗ್ತದೆ. ಇದನ್ನು ಎಲ್ಲ ದೇವ ಮಕ್ಕಳು ಅನುಭವಿಸುವಂತೆ ಸಹಾಯ ನೀಡು. ವಾಣಿಯ ವರವನ್ನು ಕೊಡು ಸ್ವಾಮಿ. ಯಾರು ಇಮಿಟೇಟ್ ಮಾಡಿ ಮೋಸ ಹೋಗ್ಬಿಡ್ಬಾರ್ದಪ್ಪ, ಸೈತಾನನ ವಂಚನೆಗೆ ಒಳಗಾಗ್ಬಿಡ್ಬಾರ್ದು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸಮ್ಮುಖದಲ್ಲಿ ಕಾದಿದ್ದು ಕರ್ತನೆ ಪಡ್ಕೊಳ್ಬೇಕು, ಅಭಿಷೇಕವನ್ನು ಪಡ್ಕೊಳ್ಬೇಕು, ವಾಣಿಯ ವರವನ್ನು ಪಡ್ಕೊಳ್ಬೇಕು, ವಾಣಿಯಲ್ಲಿ ಮಾತಾಡಬೇಕು. ಅರ್ಧ ಗಂಟೆ 1 ಅವರ್ ಕರ್ತನೆ ಆ ರೀತಿಯಾಗಿ ಗಂಟೆಗಟ್ಟಲೆ ನಿನ್ನ ಜೊತೆ ಮಾತಾಡಿಕೊಂಡೇ ಇರಬೇಕಪ್ಪ. ವಾಣಿಯಲ್ಲಿ ಮಾತಾಡಿಕೊಂಡೇ ಇರಬೇಕು. ಪ್ರಯಾಣದಲ್ಲಿ ವಾಣಿಯಲ್ಲಿ ಮಾತಾಡಿಕೊಂಡೇ ಇರಬೇಕು. ಅಲ್ಲೆಲ್ಲೂ ಕೆಲಸ ಮಾಡುವಾಗ ವಾಣಿಯಲ್ಲಿ ಮಾತಾಡಿಕೊಂಡೇ ಇರಬೇಕು ಸ್ವಾಮಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡುವಾಗ ನಿನ್ನ ಜೊತೆ ವಾಣಿಯಲ್ಲಿ ಮಾತನಾಡಬೇಕಪ್ಪ. ಥ್ಯಾಂಕ್ ಯು. ಬುದ್ಧಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕಾಗೋದಿಲ್ಲ, ವಾಣಿಯಲ್ಲೂ ಕೂಡ ಮಾತಾಡಬೇಕು ಸ್ವಾಮಿ. ಥ್ಯಾಂಕ್ ಯು. ಆ ರೀತಿಯಾಗಿ ವಾಣಿಯಲ್ಲಿ ಕರ್ತನೆ ಹೆಚ್ಚು ಹೆಚ್ಚು ಮಾತನಾಡಿ ಹೆಚ್ಚು ಹೆಚ್ಚು ಆತ್ಮಿಕ ಲಾಭ ಗಳಿಸಲಿಕ್ಕೆ ಕರ್ತನೆ ನಮ್ಮೆಲ್ಲರಿಗೂ ಅನುಗ್ರಹ ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೂ ಕೃಪೆ ಕೊಡಪ್ಪ. ಅದು ಮಾತ್ರ ಅಲ್ಲ ಕರ್ತನೆ, ವಾಣಿಯ ಅರ್ಥವನ್ನು ತಿಳ್ಕೊಳ್ಳುವಂತಹ ವರವನ್ನು ಸಹ ಕರ್ತನೆ ನೀನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಒಬ್ಬರು ವಾಣಿಯಲ್ಲಿ ಮಾತನಾಡುವಾಗ ಅದರಿಂದ ಕರ್ತನೆ ನಮ್ಮ ಅಂತರ್ಯದಲ್ಲಿ
ಪವಿತ್ರಾತ್ಮನ ಗೈಡೆನ್ಸ್, ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕರ್ತನೆ ಪವಿತ್ರಾತ್ಮನಿಂದ ಗೈಡೆನ್ಸನ್ನು ಪಡ್ಕೊಳ್ಳಿಕ್ಕೆ, ಪವಿತ್ರಾತ್ಮನಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೆ ನಮಗೂ ಕೃಪೆ ಕೊಡಪ್ಪ. ವಾಣಿಯ ಅರ್ಥವನ್ನು ಇತರರಿಗೂ ಹೇಳುವಂತಹ ಕೃಪೆ ಕೊಡು ಸ್ವಾಮಿ. ಒಬ್ಬರು ವಾಣಿಯಲ್ಲಿ ಮಾತನಾಡಿದ್ರೆ ಅದರ ಅರ್ಥವನ್ನು ಸಹ ವಾಣಿಯ ವರ ಇಲ್ಲದೆ ಇರುವವರಿಗೆ ತಿಳಿಯಪಡಿಸಲಿಕ್ಕೆ, ದೇವರ ಮಾರ್ಗದರ್ಶನವನ್ನು ಇತರರಿಗೂ ಸಭೆಗೂ ತಿಳಿಯಪಡಿಸಿ ಇನ್ನು ಅನೇಕರನ್ನ ಭಕ್ತಿ ವೃದ್ಧಿಗೊಳಿಸಲಿಕ್ಕೆ ಕರ್ತನೆ ವಾಣಿಯ ಅರ್ಥವನ್ನು ಹೇಳುವಂಥ ವರವನ್ನು ಸಹ ನನಗೆ, ನಮಗೆ, ನಮ್ಮೆಲ್ಲರಿಗೆ, ನಮ್ಮ ರಾಜ್ಯದಂತಿರುವಂಥ ಎಲ್ಲ ದೇವಜನರಿಗೆ ನೀವು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ವಾಣಿಯ ಅರ್ಥವನ್ನು ಹೇಳುವ ವರವನ್ನು ನೀನು ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಾಣಿಯ ಅರ್ಥವನ್ನು ಹೇಳುವ ವರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನನಗೆ, ನಮ್ಮೆಲ್ಲರಿಗೆ ಕರ್ತನ ವಾಣಿಯಲ್ಲಿ ಹೆಚ್ಚಾಗಿ ಮಾತನಾಡುತ್ತಾ ನಿನ್ನ ಮಹತ್ವಗಳನ್ನು ಹೇಳಲಿಕ್ಕೆ ಕೃಪೆ ಕೊಡಿ ಸ್ವಾಮಿ. ವಾಣಿಯಲ್ಲಿ ಮಾತನಾಡುವಾಗ ಪವಿತ್ರಾತ್ಮನು ತಾನೇ ಥ್ಯಾಂಕ್ ಯು ಅವಶ್ಯ ಇದ್ದಂಥ ಸಂದರ್ಭಗಳಲ್ಲಿ ಅವರವರ ಭಾಷೆಯಲ್ಲೇ ಕೇಳಿಸುವಂತೆಯೂ ಸಹ ನೀನು ಕಾರ್ಯನಿರ್ವಹಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಇದು ನಿನ್ನ ಕಾರ್ಯ ಸ್ವಾಮಿ, ಇದು ನಾವು ಮಾಡುವಂಥದ್ದಲ್ಲ, ನೀನು ಮಾಡುವಂಥದ್ದು. ನೀನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ, ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಮೇರೆಗೆ ನಾವು ಮಾತನಾಡುವಂಥದ್ದು. ಥ್ಯಾಂಕ್ ಯು. ಇದರ ಬೆಸ್ಟ್ ಉಪಯೋಗ ಪಡ್ಕೊಳ್ಳಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ನೀಡಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು KR ಪೇಟೆ ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿಗಾಗಿ ದೇವರ ಸಮ್ಮುಖದಲ್ಲಿ ಬಿನ್ನಹ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿಗಾಗಿ ನಾವು ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇವೆ. KR ಪೇಟೆ ತಾಲೂಕಿನಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿರುವ 316 ಗ್ರಾಮಗಳನ್ನು, 24 ಗ್ರಾಮ ಪಂಚಾಯಿತಿಗಳನ್ನು, 6 ಹೋಬಳಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇಲ್ಲಿ ಕಾರ್ಯನಿರ್ವಹಿಸುವ 66 ಜನ ಗ್ರಾಮ ಲೆಕ್ಕಿಗರನ್ನು ನೀನು ಆಶೀರ್ವದಿಸು. ಕರ್ತನೆ, ತಾಲೂಕಿನಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು, ಎಲ್ಲ ಪ್ರೆಸಿಡೆಂಟ್ಸು, ಸೆಕ್ರೆಟರಿಗಳು, PDOಗಳು, ಅವರೆಲ್ಲರನ್ನು ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. KR ಪೇಟೆ ತಾಲೂಕಿನ ತಹಸೀಲ್ದಾರರವರನ್ನು, ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಎಲ್ಲ ಕರ್ತನೆ ಗುಮಾಸ್ತರನ್ನು, ಎಲ್ಲರನ್ನು ಕೂಡ ನೀನು ಆಶೀರ್ವದಿಸು. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಏಕ ಮನಸ್ಸಿನಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ನಿಮ್ಮ ಕೃಪೆ ಇಳಿದು ಬರಲಿ. ಈಗಾಗಲೇ KR ಪೇಟೆ ತಾಲೂಕಿನಲ್ಲಿರುವಂಥ ಸೇವೆಗಳಿಗಾಗಿ ಸ್ತೋತ್ರ, ಸಭೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಇನ್ನೂ ನಿನ್ನ ಕೃಪೆ ಹೇರಳವಾಗಿ ಪ್ರಕಟ ಆಗಲಿ ಕರ್ತನೆ. ಜನರಿಗೆ ಕರ್ತನೆ ನಿನ್ನ ಪ್ರೀತಿಯ ರುಚಿ ಸಿಗಲಿ ಅಪ್ಪ. ರಕ್ಷಣಾ ಅನುಭವ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗಲಿ ಕರ್ತನೆ. ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಅಧಿಕಾರಿವರೆಗೆ, ಜನಪ್ರತಿನಿಧಿಗಳವರೆಗೆ ಕರ್ತನೆ ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ಕರ್ತನ ಜನರ ಮನೋನೇತ್ರಗಳು ತೆರೆಯಲ್ಪಡಲಿ, ರಕ್ಷಣಾ ಅನುಭವ ಉಂಟಾಗಲಿ. ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈ ವರ್ಷ ಕರ್ತನೆ KR ಪೇಟೆ ತಾಲೂಕಿಗೆ ನಿನ್ನ ಕೃಪೆಯನ್ನು ಅನುಭವಿಸುವಂಥ ವರ್ಷ ಆಗಿರಲಿ. ನಿನ್ನ ದಯೆಯನ್ನು ರುಚಿ ನೋಡುವ ವರ್ಷ ಆಗಿರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ವಿಶೇಷ ಅನುಗ್ರಹ ಇಡೀ ತಾಲೂಕಿಗೆ ಉಂಟಾಗಲಿ. ನಾವೆಲ್ಲರೂ ಏಕ ಮನಸ್ಸಿನಿಂದ KR ಪೇಟೆ, ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನತೆಗೆ ಶುಭ ಹಾರೈಸುತ್ತೇವೆ. ಅವರೆಲ್ಲರಿಗೂ ರಕ್ಷಣೆಯನ್ನು ಘೋಷಣೆ ಮಾಡುತ್ತೇವೆ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಕೃಪಾಳು ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ಈಗ ನಿನ್ನ ಗುಣಪಡಿಸುವ ಶಕ್ತಿ ಅವರ ನೆತ್ತಿಯಿಂದ ಪಾದದವರೆಗೆ ಹರಿಯಲಿ. ನರನಾಡಿಗಳಲ್ಲಿ, ರಕ್ತನಾಳಗಳಲ್ಲಿ ದೈವ ಪ್ರಭಾವ ಹರಿಯಲಿ. ಒಂದು ಪೂರ್ಣ ಸ್ವಸ್ಥತೆ ಉಂಟಾಗಲಿ. ಬಲಹೀನಪಡಿಸುವ ಎಲ್ಲ ಅಂಧಕಾರ ಕ್ರಿಯೆಗಳು ಲಯವಾಗಲಿ. ಕರ್ತನೆ, ಈ ದಿನ ಪ್ರಯಾಣ ಮಾಡುವ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಸುರಕ್ಷತೆ ಕೊಡಪ್ಪ. ಈ ದಿನ ಕೈ ಇಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಈ ಮಕ್ಕಳಿಗೆ ಜಯ ಕೊಡು ಸ್ವಾಮಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ವಾಕ್ಯವನ್ನು ಧ್ಯಾನ ಮಾಡುವಂಥ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ದಿನ ನಿನ್ನ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀನು ಕರ್ತನೆ ಹತೋಟಿ ವಹಿಸಿ ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ
ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.